ಜಿಲ್ಲಾಧಿಕಾರಿಗಳನ್ನು ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಕಮಿಟಿ ಮಾಡಬೇಕು ಅಂತೇಳಿ ಕಮಿಟಿ ಎಲ್ಲ ಆಲ್ರೆಡಿ ನಾವು ಮಾಡಿದ್ವಿ. ಬಟ್ ತಾವು ಇನ್ನು ಬೇರೆ ದಿನಾಂಕದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಬೇರೆ ದಿನಾಂಕದಲ್ಲಿ ನಾವು ಜಿಲ್ಲಾಡಳಿತ ವತಿಯಿಂದ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದೇ ಸಪೋರ್ಟ್ ದಟ್ ಕಮಿಟಿ ಅಂತ ಹೇಳ್ತೀವಿ. ಬಟ್ ಆ ದಿನಾಂಕವನ್ನು ತಾವು ಸ್ವಲ್ಪ ದಿನ ಮೊದಲು ನಮಗೆ ಹೇಳಿದ್ರೆ ಈಗ ಬಸವಣ್ಣ ಅವರ ಸ್ಟ್ಯಾಚ್ಯೂಗೆ ಏನು ಸ್ಟೆಪ್ಸ್ ಹೇಳಿದ್ರು ಅದನ್ನು ನಾನು ಆದಷ್ಟು ಬೇಗನೆ ಮಾಡಿಸ್ಕೊಡ್ತೀನಿ. ಓಕೆ. ಮತ್ತು ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಂತ ನಮ್ಮ ಸಮಾಜದ ಮುಖಂಡರುಗಳು ಏನು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮೀಟಿಂಗ್ ಅಲ್ಲಿದ್ದಂತ ಮುಖ್ಯಸ್ಥರಿಗೆ ಸಲಹೆ ಕೊಟ್ಟಿದ್ರು ಅಂತ ಹೇಳಿದ್ರೆ ಎಲ್ಲರೂ ಹೇಳಿದಾಗೆ ಅವತ್ತು ಸಾಂಕೇತಿಕವಾಗಿ ಜಿಲ್ಲಾಡಳಿತದಿಂದ ಮಾಡಲಿ, ಮತ್ತೊಂದು ದಿನ ನಾವು ಬಸವ ಜಯಂತಿಯನ್ನ ಮಾಡೋಣ ಸರ್ಕಾರದ ಒಂದು ನೆರವನ್ನ ಪಡ್ಕೊಂಡು ಅನ್ನುವಂತ ತೀರ್ಮಾನವನ್ನ ಮಾಡಿದ್ರು. ಯಾಕೆಂದ್ರೆ ಅವತ್ತು ಬಸವ ಜಯಂತಿ ದಿನ ಪ್ರತಿ ಹಳ್ಳಿಗಳಲ್ಲೂ ಕೂಡ ಬಸವ ಜಯಂತಿ ಮಾಡ್ತಿದ್ದಾರೆ, ಮೆರವಣಿಗೆಗಳು ಮಾಡ್ತಾ ಇರ್ತಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಾರೆ. ಅಲ್ಲಿ ಜನ ಭಾಗವಹಿಸೋದ್ರಿಂದ ಇಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಮೆರವಣಿಗೆಗಾಗ್ಲಿ ವೇದಿಕೆಗಾಗ್ಲಿ, ವೇದಿಕೆಯಲ್ಲಿ ಮಂತ್ರಿಗಳು ಶಾಸಕರು ಎಲ್ಲ ಬಂದಿರ್ತಾರೆ, ಚೇರ್ಗಳು ಖಾಲಿ ಇರ್ತವೆ ಅಂತ ತಪ್ಪೇ ಇಲ್ಲ. ಯಾಕಂದ್ರೆ ಅವರು ಅಧ್ಯಕ್ಷರಾದ ಬಸವಣ್ಣವರು ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೆ. ಕಳೆದ ಬಾರಿ ಕೂಡ ಜಿಲ್ಲಾಡಳಿತದ ಜಯಂತಿ ಕಾರ್ಯಕ್ರಮ ಆಗಿದ್ದು ಬಸವಣ್ಣ ಪ್ರಕಾರ ಇಲ್ಲ ಹಂಗೆ ಹಿಂಗೆ ಈ ತರ ಕೆಲವು ಜಯಂತಿನಲ್ಲಿ ಕೆಲವು ಸಮಾಜ ಮುಖಂಡರಿಗೆ ಅವಕಾಶ ಕೊಡಬಹುದು. ನೀವು ಪ್ರೋಟೋಕಾಲ್ ಪ್ರಕಾರನೇ ಅಂತಲ್ಲ, ಈಗ ಪ್ರೋಟೋಕಾಲ್ ಪ್ರಕಾರ ಆದ್ರೂ ಗಣಾಧ್ಯಕ್ಷರು ಮಾತಾಡೋಕೆ ಕೊಡಲಿಲ್ಲ, ಅವ್ರಿಗೆ ಇದು ಮಾಡಲಿಲ್ಲ, ಅವ್ರು ಕೇಳೋದು ಸುಮ್ಮನೆ ಅಂತಾರೆ. ಹಾಗಾಗಿ ನಾವು ಕೆಲವು ಸಂದರ್ಭದಲ್ಲಿ ಜಯಂತಿ ಮಾಡುವಾಗ ಮುಖಂಡರುಗಳನ್ನ ಅಧ್ಯಕ್ಷರುಗಳನ್ನ ಗಮನ ತಗೊಂಡು ಮಾಡಬೇಕು ಅಂತ ಮತ್ತೆ ಕೆಲವು ವಿಚಾರ ಮಾತಾಡ್ತಾರೆ. ಬಸವ ಜಯಂತಿ ಕಾರ್ಯಕ್ರಮನ ಮಾಡಬೇಕು, ಎಲ್ಲಾ ಆಫೀಸ್ಗಳನ್ನು ಕೂಡ ಪೂಜೆ ಮಾಡಬೇಕು ಅಂತ ಅದನ್ನ ಒಂದು ಪತ್ರ ಹೊರಡಿಸಿದ್ರು. ಹೆಸರು ಕೂಡ ನೀವು ಪತ್ರವನ್ನು ಹೊರಡಿಸಿ. ಕಳೆದ ಬಾರಿ ಬಸವ ಜಯಂತಿಲಿ ಬಹಳ ಅಯ್ಯೋ ಅನ್ಸರೆ ಚೆನ್ನಾಗಿ ಮಾಡಿದ್ರ, ಅಯ್ಯೋ ಅನ್ಸರೆ ಆ ಲೈಟಿಂಗ್ಸ್ ಇಲ್ಲ, ನೈಟ್ ಟೈಮ್ ತಗೊಂಬಂದು 2 ಗಂಟೆ ಲೈಟಿಂಗ್ಸ್ ಹಾಕಿದ್ರು. ಸ್ಟ್ಯಾಚ್ಯೂ ಓಪನ್ ಆದಾಗ ಸಿಕ್ಕಾಪಟ್ಟೆ ಇದು ಮಾಡಿದ್ದಾರೆ. ಆ ಕನ್ನಡ ಸಂಸ್ಕೃತಿ ಇಲಾಖೆಯವರು 50,000 ನಿಮ್ಗೆ ಬಸವ ಜಯಂತಿ ಮಾಡಕ್ ಕೊಡ್ತೀವಿ ಅಂತಾರೆ. ಅದೆಲ್ಲ ಇನ್ನೂ ಕಟ್ಟಿಲ್ಲ. ಇಲ್ಲಪ್ಪ 50,000 ಹಣ ಹೋದ್ಸರಿ ಕಳೆದ ಬಾರಿ ದುಡ್ಡು ಬಂದಿಲ್ಲ. ನಗರಸಭೆ ಕಮಿಷನರ್ ಇರಲ್ಲ ಮೀಟಿಂಗ್, ತಹಸೀಲ್ದಾರ್ ಇರಲ್ಲ, ಆಫೀಸರ್ಗಳು ಜಯಂತಿ ಕಾರ್ಯಕ್ರಮದ ಜಯಂತಿ ಮೀಟಿಂಗ್ ಕರೆದಾಗ ನಿಮ್ಮ ಆಫೀಸರ್ಗಳೇ ಇರಲ್ವಲ್ಲ ಮೇಡಮ್. ಇದಕ್ಕೆ ನೀವು ದಯವಿಟ್ಟು ಕೈ ಮುಗಿದ್ರೆ ಕ್ರಮ ತಗೊಳ್ಳಿ. ಪ್ರತಿ ಸರಿನೂ ಮಾತಾಡ್ತೀವಿ, ಪ್ರತಿ ಸರಿನೂ ಮುಗಿಸ್ತೀರಾ, ಹೋಯ್ತೀರಾ. ಸಭೆ ಸಮಾರಂಭ ಯಾವುದೇ ಜಯಂತಿ ಮಾಡಲ್ಲ. ಆ ಜನಾಂಗದ ಪ್ರತಿನಿಧಿ ಒಬ್ಬರನ್ನ ಜಿಲ್ಲಾಧ್ಯಕ್ಷ ಇರ್ಬೋದು ಅಥವಾ ತಾಲೂಕು ಅಧ್ಯಕ್ಷ ಇರ್ಬೋದು ಅಂತವ್ರಿಗೂ ವೇದಿಕೆ ಅದನ್ನ ರೆಗ್ಯುಲೇಷನ್ ಮಾಡಿ. ಯಾಕಂದ್ರೆ ನೀವು ಮಾಡಕ್ಕಾಗಲ್ಲ, ಬೇಕಾದ್ರೆ ಪ್ರೋಟೋಕಾಲ್ ನಿಂತ್ಬಿಟ್ಟದೆ, ಜಿಲ್ಲಾಧ್ಯಕ್ಷ ಇರ್ತಾರ, ಸಮಾಜದವ್ರ ಕೂಡ ಅದಾಗಬಿಟ್ಟು ಯಾರು ಹಾಕೊಳ್ಳಿ. ನಮ್ದು ಅಂತಲ್ಲ, ಅಂಬೇಡ್ಕರ್ ಜಯಂತಿ ಇರ್ಬೋದು, ಬಾಬಾ ಜಯಂತಿ, ಪ್ರತಿಯೊಬ್ಬರು ಕೂಡ ಒಂದು ಅವಕಾಶ ಕಳಿಸಿ. ಜಿಲ್ಲಾಧ್ಯಕ್ಷರು ಒಬ್ಬರಿಗೆ ಅವಕಾಶ ಕಳಿಸಿ. ಆ ಸಮಾಜ ನಾವು ಒಂದಿನ ಹೇಳ್ತೇವೆ ತಮಗೆ ಅವಾಗ ಸಹಕಾರ ಕೊಡಬೇಕು ಅಂತ ಹೇಳಿ ಮೊನ್ನೆ ಅಖಿಲ ಭಾರತ ವೀರಶೈವ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ಕೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ಇನ್ನು ಮುಖಂಡರು ಮಾತಾಡೋರಿದ್ದಾರೆ. ಹಾಗಾಗಿ ಅದು ಕಳೆದ ಬಾರಿ ಯಾವ